ರಾಮದುರ್ಗ ತಾಲೂಕಿನ ಪದಾಧಿಕಾರಿಗಳು ಹಾಗೂ ತಾಲೂಕಿನ ಗ್ರಾಮ ಸಮಿತಿಯ ಸದಸ್ಯರುಗಳಿಗೆ ಒಂದು ದಿನದ ಪ್ರಶಿಕ್ಷಣ ವರ್ಗ ಕಾರ್ಯಕ್ರಮ ವಿಶ್ವೇಶ್ವರಯ್ಯ ಕಲ್ಯಾಣ ಮಂಟಪ ತುರ್ನೂರು ನೆರವೇರಿಸಲಾಯಿತು. ರಾಮದುರ್ಗ ತಾಲೂಕಿನ ಅಧ್ಯಕ್ಷರಾದ ಶ್ರೀ ಸುರೇಶ್ ನಂದಪ್ಪನವರ್ ಧ್ವಜಾರೋಹಣ ಮತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು ಮತ್ತು ಉತ್ತರ ಪ್ರಾಂತ್ಯ ಅಧ್ಯಕ್ಷರಾದ ಕಾರ್ಯಕ್ರಮದ ಉಪಸ್ಥಿತಿಯನ್ನು ವಿವೇಕ್ ಮೋರೆ ಅವರು ವಹಿಸಿ ಕಾರ್ಯವೈಖರಿಯ ಬಗ್ಗೆ ತಿಳಿಸಿಕೊಟ್ಟರು. ಸಂಘದ ನೀತಿ ಪದ್ಧತಿಗಳನ್ನು ಪ್ರಧಾನ ಕಾರ್ಯದರ್ಶಿಗಳು ಭಾರತೀಯ ಕಿಸಾನ್ ಸಂಘದ ಉಪಸ್ಥಿತ ಪರಮೇಶ್ವರಪ್ಪ ಅವರು ವಹಿಸಿ ಪರಿಚಯಿಸಿದರು ಹಾಗೂ ಪ್ರಾಸ್ತಾವಿಕ ನುಡಿಯನ್ನು ಶಿವಕುಮಾರ್ ಗಾನಿಗ ಪ್ರಧಾನ ಕಾರ್ಯದರ್ಶಿಗಳು ಉತ್ತರ ಪ್ರಾಂತ ಮತ್ತು ಕಬ್ಬಿಗೆ ಸಂಬಂಧಿಸಿದ ಮಾಹಿತಿಯನ್ನು ಉತ್ತರ ಪ್ರಾಂತದ ಕಾರ್ಯಕಾರಿಣಿ ಸದಸ್ಯರಾದ ಶಿವಾನಂದ್ ಸರ್ದಾರ್ ಅವರು ತಿಳಿಸಿದರು. ದ್ಯಾಮನಗೌಡ ಪಾಟೀಲ್ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರು ಹಾಗೂ ಮಹಾಂತೇಶ ಹೊಂಗಲ್ ಪ್ರಧಾನ ಕಾರ್ಯದರ್ಶಿಗಳು ಕಿಸಾನ್ ಸಂಘದ ಕಾರ್ಯ ಉದ್ದೇಶಗಳ ಬಗ್ಗೆ ತಿಳಿಸಿದರು ಮತ್ತು ಸ್ವಾಗತ ಮತ್ತು ಪರಿಚಯದ ಬಗ್ಗೆ ಜಿಲ್ಲಾ ಉಪಾಧ್ಯಕ್ಷರು ಆದ ಬಸವರಾಜ್ ಕೋನವರ್ ನೆರವೇರಿಸಿದರು ಹಾಗೂ ಇವತ್ತಿನ ಕಾರ್ಯಕ್ರಮವನ್ನು ಕಾರ್ಯನಿರ್ವಹಣೆ ಮಾಡಿದಂಥ ಪವನ್ ಕುಮಾರ್ ಅಂಗಡಿ ರಾಮದುರ್ಗ ತಾಲೂಕು ಕಾರ್ಯದರ್ಶಿ ಅವರು ಮತ್ತು ರಾಮದುರ್ಗ ತಾಲೂಕು ಮಂಡಲ ಅಧ್ಯಕ್ಷರಾದ ಕೆವಿ ಪಾಟೀಲ್ ರವರು ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಮತ್ತು ಸ್ಥಳದ ವ್ಯವಸ್ಥೆಯನ್ನು ಮಾಡಿಸಿದರು. ಭಾರತೀಯ ಕಿಸಾನ್ ಸಂಘದ ಮಹಿಳಾ ಸದಸ್ಯರು ಆದ ಸುಮಿತ್ರಾ ಹನಮರೇರಿ ಅವರು ಭಾಗವಹಿಸಿದರು ಮತ್ತು ಸ್ವಾಗತವನ್ನು ಪಾಂಡು ಅರಸಿನಗೋಡಿ ಮತ್ತು ವಂದನಾರ್ಪಣೆಯನ್ನು ಕಿಲಬ್ನೂರು ಗ್ರಾಮ ಘಟಕದ ಅಧ್ಯಕ್ಷರು ಆದ ಅಪ್ಪನಗೌಡ ಪಾಟೀಲ್ ಅವರು ನೆರವೇರಿಸಿಕೊಟ್ರು. ನಾವು ಸಂಘಟನೆ ಒಂದಿದ್ದು ಎರಡು ಆಗಲಿಲ್ಲ, ಎರಡು ಇದ್ದಿದ್ದು 4 ಆಗಲಿಲ್ಲ, ಉತ್ತರ ದಕ್ಷಿಣ ಆಗಲಿಲ್ಲ, ಪಶ್ಚಿಮ ಪೂರ್ವ ಆಗಲಿಲ್ಲ, ಯಾವುದೂ ಆಗಲಿಲ್ಲ. ಒಂದೇ ರೀತಿ ನಮ್ಮ ಸಂಘಟನೆ ಈ 45 ವರ್ಷಗಳ ತನಕ ನಡ್ಕೊಂಡು ಬರ್ಬೇಕಂದ್ರೆ ಇದ್ರ ಹಿಂದೆ ಏನಾದ್ರು ಒಂದು ಇರಬೇಕಲ್ಲ. ಆ ವಿಚಾರಧಾರೆ ಏನನ್ನು ಅಂತದ್ದು ತಿಳ್ಕೊಳ್ಳದೆ ಇವತ್ತಿನ ನಮ್ದು ಪಾರಿವಾರಿಕ ಸಂಘಟನೆ ಅಂತ ಮಾತಾಡಿದ್ವಿ. ಪಾರಿವಾರಿಕ ಸಂಘಟನೆ ಅಂತ ಕೂಡ ಏನು, ಮುಖ್ಯವಾಗಿ ಒಂದು ಮನೆಯನ್ನ ಪರಿವಾರ ಅಂತಂದ್ರೆ ಒಂದು ಮನಿ ಒಳಗ ತಂದೆ ತಾಯಿ ಇರ್ತಾರ, ಅಣ್ಣತಮ್ಮರು ಇರ್ತಾರ, ಅಕ್ಕಂಗಿಯರು ಇರ್ತಾರ, ಬಂಧುಗಳೆಲ್ಲರೂ ಇರ್ತೇವೆ, ಬಂಧುಗಳೆಲ್ಲರೂ ಇರ್ತೇವೆ. ಯಾರೋ ಒಬ್ಬ ಹೊಸ ಕೆಲಸ ಮಾಡಕ್ ಹೋಗ್ತಾನೆ, ಆಳಿದ್ ಕೂಡ ಭಾರತೀಯ ಕಿಸಾನ್ ಸಂಘದ ಗ್ರಾಮ ಘಟಕ ಇತ್ತು ಅಂತಂದ್ರೆ ನಿಯಮಿತವಾಗಿ ಸಭೆ ಸೇರಬೇಕು ಅಂತ ಇದೆ. ನಿಯಮಿತವಾಗಿ ಸಭೆ ಸೇರುವುದು ಕಾರ್ಯ. ಆ ಕಾರ್ಯದಿಂದ ಉತ್ಪತ್ತಿ ಆಗುವಂಥದ್ದು ಪ್ರಭಾವ ಉತ್ಪತ್ತಿ ಆಗುತ್ತಲ್ಲ, ಅದಕ್ಕಾಗಿ ಆ ಕಾರ್ಯವನ್ನು ಮಾಡಬೇಕು. ಮತ್ತು ಕಾರ್ಯಕ್ರಮ ಮಾಡೋದ್ರಿಂದ ಏನಾಗುತ್ತೆ, ಇವತ್ತು ನಾವು ಕಾರ್ಯಕ್ರಮ ಮಾಡಿದ್ದೀವಿ, ಪ್ರಶಿಕ್ಷಣ ವರ್ಗ, ಜಿಲ್ಲಾ ಪ್ರಶಿಕ್ಷಣ ವರ್ಗ ರಾಮದುರ್ಗ ತಾಲೂಕು ಘಟಕ ವತಿಯಿಂದ ಮಾಡಿದ್ವಿ. ಇದರಿಂದ ಏನಾಯಿತು, ಕೆಲಸ ಆಗಿರ್ತೇನೋ ಇಲ್ಲ, ಇದರಿಂದ ಕೆಲಸ ಆಗೋದಿಲ್ಲ. ಇದರಿಂದ ಒಂದು ಪ್ರಭಾವಳಿ ಉತ್ಪತ್ತಿ ಆಗುತ್ತೆ. ಎಷ್ಟೋ ಜನಗಳಿಗೆ ಈ ಕಾರ್ಯಕ್ರಮದ ಪ್ರಭಾವ ಅವರ ಮನಸ್ಸಿನಲ್ಲಿ ಬೀರುತ್ತೆ. ಈ ಒಂದು ಬೀರಿದಂತಹ ಪ್ರಭಾವದಿಂದ ಸಾಕಷ್ಟು ಕೆಲಸ ಕಾರ್ಯಗಳು ಆಗ್ತವೆ. ಅದಕ್ಕಾಗಿ ಈ ರೀತಿ ಕಾರ್ಯಕ್ರಮಗಳು ನಡೀತಾ ಇರಬೇಕು. ಕಾರ್ಯಕ್ರಮಗಳು ಐಚ್ಛಿಕ, ನೀವು ಮಾಡಬಹುದು, ಮಾಡಲಿಕ್ಕಿಲ್ಲ. ಕಾರ್ಯ ಮಾತ್ರ ನಿರಂತರವಾಗಿ ನಿಯಮಿತವಾಗಿ ನಡೀತಿರಬೇಕು. ಕಾರ್ಯ ಅಂತರ್ಮುಖಿ, ಕಾರ್ಯಕ್ರಮ ಬಹಿರ್ಮುಖಿ ಅಂತಂದ್ರೆ ಕಾರ್ಯ ಮಾಡುವಾಗ ನಾನು ಯಾರಾದ್ರೂ ಗಮನಿಸ್ತಾ ಇದ್ದಾರಾ, ನಾನು ಕಾರ್ಯ ಮಾಡಿದಾಗ ನಾನು ಬಂದು ದುಡ್ಡು ಮೇಲೆ ಯಾರು ಸಂತೋಷ ಒಳ್ಳೆ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರಲ್ಲ ಅಂತ ನೋಡೋ ಅವಶ್ಯಕತೆ ಇಲ್ಲ. ಕಾರ್ಯ ಅಂತರ್ಮುಖಿಯಾಗಿರ್ಬೇಕು, ಒಳಗಡೆಯಿಂದ ಇರಬೇಕು. ಹಾಗಾಗಿ ಯಾರಾದ್ರೂ ನೋಡ್ಲಿ ಬಿಡ್ಲಿ, ಯಾರಾದ್ರೂ ಹೊಗಳ್ಳಿ ತೆಗಳ್ಳಿ, ಯಾವುದನ್ನೂ ಕೂಡ ತಲೆ ಕೆಡಿಸಿಕೊಳ್ಳಲಾರದೆ ಬರೀ ಕಾರ್ಯದ ಕಡೆಗೆ ಮಾತ್ರ ನಾವು ಮಗ್ನರಾಗಿ ತಲ್ಲೀನರಾಗಿ ತನ್ಮತೆಯಿಂದ ಆ ಒಂದು ಕೆಲಸವನ್ನು ಮಾಡಬೇಕು. ಅವಾಗ ಮಾತ್ರ ಆ ಒಂದು ಕಾರ್ಯಕ್ಕೂ ಕೂಡ ಬೆಲೆ ಬರುತ್ತೆ, ಆ ಕಾರ್ಯ ಮಾಡಿದಂತ ನಮಗೂ ಕೂಡ ಬೆಲೆ ಬಂದೇ ಬರುತ್ತೆ. ಕಾರ್ಯಕ್ರಮ ಬಹಿರ್ಮುಖಿ, ಕಾರ್ಯಕ್ರಮ ಎಲ್ಲರಿಗೂ ಗೊತ್ತಾಗಬೇಕು. ನಾವು ಏನ್ ಮಾಡ್ತಾ ಇದ್ದೇವೆ, ಪ್ರಶಿಕ್ಷಣ ವರ್ಗವನ್ನ ಯಾಕೆ ಮಾಡಿದ್ದೇವೆ, ಇದ್ರ ಉದ್ದೇಶ ಏನು ಅಂತ ಅನ್ನೋದು ಬಹಳಷ್ಟು ಜನಕ್ಕೆ ಗೊತ್ತಾಗಬೇಕು. ಅದಕ್ಕಾಗಿ ಇದು ಬಹಿರ್ಮುಖಿ, ಅದಕ್ಕಾಗಿ ದೊಡ್ಡ ಕಾರ್ಯಕ್ರಮಗಳು ಮಾಡಿ ಇದಕ್ಕೆ ಪ್ರಸಿದ್ಧಿಯನ್ನು ಕೊಡಬೇಕು. ನಾವು ಮಾಡುವಂತಹ ಕೆಲಸಗಳಿಗೆ ಪ್ರಸಿದ್ಧಿಯನ್ನು ಕೊಡಬಾರದು, ಅದು ಅಂತರ್ಮುಖಿಯಾಗಿಯೇ ಇರಬೇಕು. ಈ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಟ್ಟು ಇದನ್ನು ಪ್ರಸಿದ್ಧಿಗೊಳಿಸಬೇಕು, ಬಹಳಷ್ಟು ಜನಕ್ಕೆ ಇದನ್ನು ತಲುಪಿಸಬೇಕು. ಹಾಗಾಗಿ ಕಾರ್ಯ ಅಂತರ್ಮುಖಿ, ಕಾರ್ಯಕ್ರಮ ಬಹಿರ್ಮುಖಿ.